ಸಾಫ್ಟ್ವೇರ್ ಕೋಡ್ ಥರ ನಮ್ಮ ಮ್ಯಾನಿಫೆಸ್ಟೇಷನ್ನ ಕೂಡ ಫುಲ್ಫಿಲ್ ಮಾಡಲಿಕ್ಕೆ ಒಂದು ಸೀಕ್ರೆಟ್ ಕೋಡ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮ್ಯಾನಿಫೆಸ್ಟೇಷನ್ನ ಫುಲ್ಫಿಲ್ ಮಾಡಲಿಕ್ಕೆ ಇರುವಂಥ ಸೀಕ್ರೆಟ್ ಕೋಡ್ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ. ಅದನ್ನೇನಾದರೂ ನಾವೆಲ್ಲ ಫಾಲೋ ಮಾಡಿದ್ದೇ ಆದರೆ ಆರಾಮಾಗಿ ನಮ್ಮ ಕನಸುಗಳನ್ನು, ನಮ್ಮ ಡಿಸೈರ್ಸ್ನ ನನಸು ಮಾಡ್ಕೊಳ್ಬಹುದು. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ. ಐ ಆಮ್ ಅ ಹೀಲರ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಲ್ಲರಿಗೂ ಅನಿಸ್ತಾ ಇರ್ಬೋದು, ನಿಜಕ್ಕೂ ನಮ್ಮ ಮ್ಯಾನಿಫೆಸ್ಟೇಷನ್ನ ಫುಲ್ಫಿಲ್ ಮಾಡಲಿಕ್ಕೆ ಕೋಡ್ ಇದೆಯಾ? ಆ ಸೀಕ್ರೆಟ್ ಕೋಡ್ ಏನಿರಬಹುದು? ಅದನ್ನು ನಾವು ಹೇಗೆ ಅಪ್ಲೈ ಮಾಡಬಹುದು ಅಂತ. ಸೊ ಈ ಸೀಕ್ರೆಟ್ ಕೋಡನ್ನು 1948ರಲ್ಲಿ ಒಬ್ಬರು ಲೇಡಿ ಯೂಸ್ ಮಾಡ್ತಾರೆ. ಆ ಲೇಡಿ ಪ್ರತಿಯೊಂದು ಸ್ಪರ್ಧೆ, ಪ್ರತಿಯೊಂದು ಕಾಂಟೆಸ್ಟ್ ವಿನ್ ಆಗಲಿಕ್ಕೆ ಈ ಕೋಡನ್ನು ಯೂಸ್ ಮಾಡ್ತಾರೆ. ಸೊ ಇನಿಷಿಯಲಿ ಎಲ್ಲರೂ ಇವರೇನೋ ಚೀಟಿಂಗ್ ಮಾಡ್ತಾ ಇದ್ದಾರೆ, ಹುಟ್ಟಿದ್ದೆಲ್ಲ ಚಿನ್ನ, ಅವರು ಯಾವುದೇ ಸ್ಪರ್ಧೆಗೆ ಹೋಗಲಿ ಅಥವಾ ಏನೇ ಕಂಟೆಸ್ಟ್ ಮಾಡಿದರೂ ಕೂಡ ಎಲ್ಲನೂ ವಿನ್ ಆಗ್ತಾ ಬರ್ತಾ ಇರ್ತಾರೆ. ದೊಡ್ಡ ಬಂಗ್ಲೋ ಇರಬಹುದು, ಕಾರ್ ಇರಬಹುದು, ಆಮೇಲೆ ಅವರು ಯಾವುದೇ ವಿಷಯವನ್ನು ಪ್ಲ್ಯಾನ್ ಮಾಡಲಿ, ಏನೇ ಮಾಡಿದರೂ ಅದೆಲ್ಲದರಲ್ಲೂ ಕೂಡ ಸಕ್ಸಸ್ ಕಾಣ್ತಾ ಇರ್ತಾರೆ. ಸೊ ಎಲ್ಲರಿಗೂ ಡೌಟ್ ಆಗುತ್ತೆ, ಏನಿದು, ಇದ್ರ ಹಿಂದೆ ಏನಿದೆ, ಸೊ ಸೀಕ್ರೆಟ್ ಏನು ಅಂತ. ಸೊ ಈ ಲೇಡಿ ಆ ಸೀಕ್ರೆಟನ್ನು ಬಿಟ್ಕೊಟ್ಟಿರಲ್ಲ. ಸೊ ಒಂದಷ್ಟು ಅವರು ಎಕ್ಸ್ಪೆರಿಮೆಂಟ್ ಮಾಡಿ ಆದಮೇಲೆ ಸುಮಾರು 1000 ಅಷ್ಟು ಪ್ರೈಸಸ್ನ ಅವರು ವಿನ್ ಮಾಡಿರ್ತಾರೆ. ಸೊ ಆಗ ಅವರು ತಮ್ಮ ಸೀಕ್ರೆಟ್ನ ಬಿಟ್ಕೊಡ್ತಾರೆ. ಸೊ ಈ ಲಾ ಆಫ್ ಅಟ್ರಾಕ್ಷನ್, ಮೈಂಡ್ ಪವರ್ ಜೊತೆಗೆ ಯೂಸ್ ಮಾಡಿ ಈ ಒಂದು ಕೋಡ್ ಕಂಡುಹಿಡಿದಿರ್ತಾರೆ. ಸೊ ಆ ಕೋಡ್ ತುಂಬ ಸಿಂಪಲ್ ಕೋಡ್, ಯಟ್ ತುಂಬ ಪವರ್ಫುಲ್ ಆಗಿರುವಂಥ ಕೋಡ್. ಆ ಲೇಡಿ ಹೆಸರೇ ಹೆಲೆನ್ ಹೆಡ್ಜೆಲ್. ಸೊ ಹೆಲೆನ್ ಹೆಡ್ಜೆಲ್ ಅವರ ಜರ್ನಿ ಏನಿದೆ, ಶೈನಿಂಗ್ ಎಕ್ಸಾಂಪಲ್ ಫಾರ್ ಲಾ ಆಫ್ ಅಟ್ರಾಕ್ಷನ್. ಲಾ ಆಫ್ ಅಟ್ರಾಕ್ಷನ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ನಮ್ಮ ಇಂಟೆನ್ಷನ್ನಲ್ಲಿ, ನಮ್ಮ ಕನಸುಗಳಲ್ಲಿ, ನಮ್ಮ ಬಿಲೀಫ್ ಸಿಸ್ಟಮ್ ಅಥವಾ ನಮ್ಮ ನಂಬಿಕೆಗಳಲ್ಲಿ ಎಷ್ಟು ಪವರ್ ಇದೆ ಅನ್ನೋದರ ಕ್ಲಿಯರ್ ಆ್ಯಂಡ್ ಬೆಸ್ಟ್ ಎಕ್ಸಾಂಪಲ್ ಹೆಲೆನ್ ಹೆಡ್ಜೆಲ್. ಲಕ್ಸುರಿ ಟ್ರಿಪ್ಪಿಂದ ಹಿಡಿದು ಅರಮನೆಯಂತಹ ಮನೆಯನ್ನು ಕೂಡ ಮ್ಯಾನಿಫೆಸ್ಟ್ ಮಾಡಿರ್ತಾರೆ. ಸೊ ಇವರ ವೇ ಆಫ್ ಮ್ಯಾನಿಫೆಸ್ಟೇಷನ್ ಸಿಲ್ವಾ ಮೈಂಡ್ ಕಂಟ್ರೋಲ್ ಮೆಥಡ್, ಸಿಲ್ವಾ ಲಾ ಆಫ್ ಅಟ್ರಾಕ್ಷನ್ ಮೆಥಡ್ ಜೊತೆ ಕಂಪೇರ್ ಮಾಡ್ಬೋದಿತ್ತು, ಮ್ಯಾಚ್ ಆಗ್ತಾ ಇತ್ತು. ಇನ್ನು ಸಿಲ್ವಾ ಮೈಂಡ್ ಕಂಟ್ರೋಲ್ ಮೆಥಡ್ ಇರಬಹುದು, ಓಜೆ ಸಿಲ್ವಾ ಅವ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದು ಕೂಡ ಅಷ್ಟೇ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್. ಸೊ ಈಗ ಸದ್ಯಕ್ಕೆ ಸೀಕ್ರೆಟ್ ಕೋಡ್ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ನಾನು ನಿಮಗೆ ಆ ಸೀಕ್ರೆಟ್ ಕೋಡ್ ಯಾವುದು ಅಂತ ಹೇಳಲಿಲ್ಲ. ಆ ಸೀಕ್ರೆಟ್ ಕೋಡ್ SPEC. ಈ ಸೀಕ್ರೆಟ್ ಕೋಡ್ SPECಯಲ್ಲಿ ಎಸ್ ಸ್ಟ್ಯಾಂಡ್ ಫಾರ್ ಸಿಲೆಕ್ಟೆಡ್. ಅಂದರೆ ನಿಮ್ಮ ಈ ಇಂಟೆನ್ಷನ್ ಇರಲಿ, ಡಿಸೈರ್ ಇರಲಿ, ಅದನ್ನು ನೀವು ಚೂಸ್ ಮಾಡಬೇಕು, ಆಯ್ಕೆ ಮಾಡಬೇಕು, ಸಿಲೆಕ್ಟ್ ಮಾಡಬೇಕು. ಸೊ ಹೆಲೆನ್ ಹೆಡ್ಜೆಲ್ ಯಾವಾಗಲೂ ಹೇಳ್ತಿದ್ರು, ಯೂನಿವರ್ಸ್ ಯಾವಾಗಲೂ ರೆಸ್ಪಾಂಡ್ ಮಾಡೋದು ನಮ್ಮ ಕ್ಲಿಯರ್ ಇಂಟೆನ್ಷನ್ಗೆ ಅಂತ. ಇವತ್ತು ಕಾರ್, ನಾಳೆ ಬಂಗ್ಲೋ, ನಾಡಿದ್ದು ಹೆಲ್ತ್ ಕಾನ್ಷಿಯಸ್ ಆಗಿ, ನಾನು ಒಳ್ಳೆ ಹೆಲ್ತ್ ಬೇಕು ಅಥವಾ ಒಳ್ಳೆ ಆರೋಗ್ಯ ಬೇಕು ಅನ್ನೋದು, ಅದಾದಮೇಲೆ ಟ್ರಿಪ್ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದು ಇಲ್ಲ. ರೈಟ್ ನಾವು ಒಂದು ಗುರಿಯನ್ನು ನೀವು ಏನಾದರೂ ಹಿಡಿದುಕೊಂಡಿದ್ದೇ ಆಗಿದ್ರೆ ಅದರ ಮೇಲೆ ಲೇಸರ್ ಶಾರ್ಪ್ ಫೋಕಸ್ ಇರಬೇಕು. ಯೂನಿವರ್ಸ್ ಯಾವಾಗಲೂ ಕೂಡ ರೆಸ್ಪಾಂಡ್ ಮಾಡೋದು ನಿಮ್ಮ ಕ್ಲಿಯರ್ ಇಂಟೆನ್ಷನ್ಗೆ ಅಂತ. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಲಕ್ಸುರಿ ಮನೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ನಿಮ್ಮ ಎನರ್ಜಿ, ನಿಮ್ಮ ಫೋಕಸ್ ಆ ಮನೆಯ ಮೇಲೆ ಅಷ್ಟೇ ಇರಬೇಕು. ಸಿಲೆಕ್ಟೆಡ್ ಅಂತ ಅಂದರೆ ಸಾವಿರಾರು ಡಿಸೈರ್ಸಲ್ಲಿ ನಿಮಗೆ ಯಾವ ಡಿಸೈರ್ನ ಅಗತ್ಯ ಇದೆ. ಸೊ ಇದನ್ನು ಹೇಗೆ ಸಿಲೆಕ್ಟ್ ಮಾಡೋದು? ವಿ ಗೆಟ್ ಕನ್ಫ್ಯೂಸ್ಡ್ ಅಲ್ವಾ? ಸೊ ಯಾವುದನ್ನು ಸಿಲೆಕ್ಟ್ ಮಾಡಬೇಕು? ಹೆಲ್ತ್ ಬೇಕು, ಅಫ್ಕೋರ್ಸ್ ನಮಗೆ ಹೆಲ್ತ್ ಬೇಕು, ರಿಲೇಷನ್ಶಿಪ್ ಬೇಕು, ಕರಿಯರ್ ಬೇಕು, ಮನಿ ಬೇಕು, ಎಲ್ಲವೂ ಬೇಕು. ರೈಟ್ ನಾವು ನೀವು ಕಣ್ಣು ಮುಚ್ಕೊಂಡು ನಿಮಗೆ ಯಾವ ಡಿಸೈರ್ ಫುಲ್ಫಿಲ್ ಆದರೆ ಯು ವಿಲ್ ಬಿ ಹ್ಯಾಪಿ ಅನ್ನೋದನ್ನು ಸಿಲೆಕ್ಟ್ ಮಾಡಬೇಕು. ಸೊ ಕಣ್ಣು ಮುಚ್ಕೊಂಡು ನೀವು ಕೇಳಿದಾಗ ಗೊತ್ತಾಗುತ್ತೆ ಯಾವ ಮ್ಯಾನಿಫೆಸ್ಟೇಷನ್ ಅಥವಾ ಯಾವ ಆಸೆ, ನನ್ನ ಆಸೆ ಫುಲ್ಫಿಲ್ ಆದಾಗ ನಾನು ತುಂಬ ಖುಷಿಯಾಗಿರ್ತೀನಿ ಅಂತ. ಸಡನ್ನಾಗಿ ನಿಮ್ಮ ಮನಸ್ಸು ಏನಿರುತ್ತೆ ಆನ್ಸರ್ ಮಾಡುತ್ತೆ, ಪಿಕ್ ದ್ಯಾಟ್ ಡಿಸೈರ್. ಸೊ SPEC. ಸೊ ಇದರಲ್ಲಿ ಫಸ್ಟ್ ಸ್ಟೆಪ್ ಯಾವುದು ಅಂತ ಅಂದರೆ ಸಿಲೆಕ್ಟೆಡ್.
ಕ್ರಿಸ್ಟಲ್ ಕ್ಲಿಯರ್ ಇರಬೇಕು ನಿಮಗೆ ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ. ಕಾರ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದರೆ ಯಾವ ಮಾಡೆಲ್ ಕಾರ್ ಮ್ಯಾನಿಫೆಸ್ಟ್ ಮಾಡಬೇಕು, ಮನೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದರೆ ಯಾವ ರೀತಿ ಆರ್ಕಿಟೆಕ್ಚರ್ನ, ಇಷ್ಟು ಫ್ಲೋರ್ನ ಮನೆ ಮ್ಯಾನಿಫೆಸ್ಟ್ ಮಾಡಬೇಕು. ಆ್ಯಂಡ್ ಇಷ್ಟು ಕ್ರಿಸ್ಟಲ್ ಕ್ಲಿಯರ್ ಇರಬೇಕು ಅಂತ ಅಂದರೆ ನಿಮ್ಮ ರೂಮ್ನ ಫ್ಲೋರ್ಗೆ ನೀವು ಯಾವ ಫ್ಲೋರಿಂಗ್ ಹಾಕಿರ್ತೀರಾ, ಅಥವಾ ನಿಮ್ಮ ಗೋಡೆ ಏನಿರುತ್ತೆ, ಗೋಡೆಯ ಬಣ್ಣ ಯಾವುದಿರಬೇಕು, ಸೊ ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿ ಇರಬೇಕಾಗುತ್ತೆ. ಸೊ ನೀವು ಯಾವಾಗ ಕ್ರಿಸ್ಟಲ್ ಕ್ಲಿಯರ್ ಆಗಿರ್ತೀರಾ, ನಿಮ್ಮ ಮ್ಯಾನಿಫೆಸ್ಟೇಷನ್ ಪೂರ್ತಿ ಆಗೋದ್ರ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಪ್ರೊಜೆಕ್ಟ್ ಇಟ್ ಅಂತ ಅಂದರೆ ವಿಜುವಲೈಸ್. ಸೊ ವಿಜುವಲೈಸ್ ಮಾಡಲಿಕ್ಕೆ ಬಹಳ ಹೆಲ್ಪ್ ಆಗೋದು ಏನು ಅಂತ ಅಂದರೆ ಫಸ್ಟ್ ಸ್ಟೆಪ್ ಸಿಲೆಕ್ಟ್ ಇಟ್ ಅಂತ ಅಂದರೆ ನಿಮ್ಮ ಕನಸು, ನಿಮ್ಮ ಏನು ಡಿಸೈರ್ ಇದೆ ಅದನ್ನು ಪಿಕ್ ಮಾಡಿರ್ತೀರ, ಅದು ತುಂಬ ಕ್ಲಿಯರ್ ಆಗಿ ಇದ್ದಷ್ಟು ಕೂಡ ನಿಮಗೆ ವಿಜುವಲೈಸೇಷನ್ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮನೆಯನ್ನೇ ನೀವು ತಗೊಂಡಾಗ, ಸೊ ಯಾವ ರೀತಿ ಮನೆ ಇರಬೇಕು, ಒಂದು ಪಿಕ್ನ ನೀವು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡ್ಬೋದು. ಅದನ್ನು ನೀವು ನಿಮ್ಮ ವಿಷನ್ ಬೋರ್ಡ್ಗೆ ಅಥವಾ ನಿಮ್ಮ ವಾಲ್ಪೇಪರ್ ಆಗಿ ನೀವು ಇಟ್ಕೊಳ್ಬೋದು. ಸೊ ಅದನ್ನು ನೀವು ನೋಡ್ತಾ ಇರಬೇಕಾದ್ರೆ ನಿಮ್ಮಲ್ಲೊಂದು ಮನೆ ಅಂದ ತಕ್ಷಣ ಆ ಪಿಕ್ಚರ್ ನಿಮ್ಮ ಬ್ರೈನ್ನಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಸೊ ಎವ್ರಿ ನೈಟ್, ಪ್ರತಿ ರಾತ್ರಿ ನೀವು ಮಲಗೋಗಿಂತ ಮುಂಚೆ ಆ ಪಿಕ್ನ ನೋಡಿ ಮಲಗ್ತಾ ಇರಬೇಕಾದ್ರೆ ಜಸ್ಟ್ ವಿಜುವಲೈಸ್, ನೀವು ಆ ಮನೆಯಲ್ಲಿದ್ದೀರಾ ಅಥವಾ ಆ ಥರ ಕಾರಲ್ಲಿದ್ದೀರಾ, ನಿಮ್ಮ ಡಿಸೈರ್ ಏನು ಅದಕ್ಕೆ ತಕ್ಕದಾದಂತಹ ವಿಜುವಲೈಸೇಷನ್ ನೀವು ಮಾಡ್ಬೋದು. ಒಂದು ಚಿಕ್ಕ ಸೀನ್ ಕ್ರಿಯೇಟ್ ಮಾಡ್ಬೋದು. ಹೇಗೆ ಅಂತ ಅಂದರೆ, ನೀವು ಆ ಮನೆ ಒಳಗಡೆ ಹೋಗ್ತಾ ಇದ್ದೀರಾ, ಅಥವಾ ನೀವು ಆ ಮನೆಯಲ್ಲಿ ಕುಕ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ರೂಮ್ ಕ್ಲೀನ್ ಮಾಡ್ತಾ ಇದ್ದೀರಾ, ಅಥವಾ ಯು ಆರ್ ಎಂಜಾಯಿಂಗ್, ಹಾಲಲ್ಲಿ ಕೂತು ನೀವು ಟಿ ವಿ ನೋಡ್ತಾ ಇದ್ದೀರಾ. ಸೊ ಇಂಟೀರಿಯರ್ಸ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಬೋದು. ಸೊ ಹಾಗೆ ಈ ವಿಜುವಲೈಸೇಷನ್ ಪವರ್ ಏನಿದೆ, ನೀವು ಎಷ್ಟು ವಿಜುವಲೈಸ್ ಮಾಡ್ತಾ ಇರ್ತೀರ ಅಷ್ಟು ನಿಮ್ಮ ಬ್ರೈನ್ ಏನಾಗುತ್ತೆ, ಟ್ರೈನ್ ಆಗ್ತಾ ಹೋಗುತ್ತೆ. ಸೊ ವಿಜುವಲೈಸ್ ಮಾಡಬೇಕಾದ್ರೆ ಸುಮಾರಷ್ಟು ಜನ ಹೇಳ್ತಾ ಇರ್ತೀರ, ಸೊ ನಾವು ಏನು ವಿಜುವಲೈಸ್ ಮಾಡ್ತೀವಿ ಅದರ ಉಲ್ಟಾ ಬರುತ್ತೆ. ಹೊಸ ಕಾರ್ ನಾವು ವಿಜುವಲೈಸ್ ಮಾಡಿದರೆ ಡಿಸ್ಟಾರ್ಟ್ ಆಗಿರುವಂಥ ಅಥವಾ ಏನೋ ಡ್ಯಾಮೇಜ್ ಆಗಿರುವಂಥ ಕಾರ್ನ ಇಮೇಜ್ ಕಣ್ಣೆದುರುಗಡೆ ಬರುತ್ತೆ ಅಂತ. ಇದನ್ನು ನೋಡಿ ಹೆದರ್ಕೊಳ್ಳೋದಲ್ಲ, ವಿಚ್ ಈಸ್ ಕ್ವೈಟ್ ನಾರ್ಮಲ್, ನ್ಯಾಚುರಲ್. ಯಾಕಂದರೆ ಇಷ್ಟು ದಿವಸ ಬ್ರೈನ್ ಟ್ರೈನ್ ಆಗಿರಲ್ಲ. ಸೊ ಈ ಥರ ವಿಜುವಲೈಸ್ ಮಾಡಿ ಅಥವಾ ಒಳ್ಳೆಯದನ್ನು ಎಕ್ಸ್ಪೆಕ್ಟ್ ಮಾಡಿ, ಯಾವಾಗಲೂ ವಿ ಎಕ್ಸ್ಪೆಕ್ಟ್ ದ ವರ್ಸ್ಟ್. ಸೊ ಇದು ಕಾಮನ್ ಹ್ಯೂಮನ್ ಟೆಂಡೆನ್ಸಿ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಅಂದರೆ, ಫಸ್ಟ್ ಈಗ ನೀವು ಯಾವುದೋ ಒಂದು ವಿಜುವಲೈಸ್ ಮಾಡ್ತಾ ಇದ್ದೀರಾ, ನೆಗೆಟಿವ್ ಸೀನ್ ಬರ್ತಾ ಇದ್ರು ಕಂಟಿನ್ಯೂ ಮಾಡಿ. ಇವತ್ತು ನೆಗೆಟಿವ್ ಸೀನ್ ಬರ್ಬೋದು, ನಾಳೆ ನೆಗೆಟಿವ್ ಸೀನ್ ಬರ್ಬೋದು, ಬಟ್ ಕಂಟಿನ್ಯೂ ಮಾಡ್ತಾ ಇದ್ದ ಹಾಗೆ ನೀವು ಯೆಲ್ಲೋ ಕಲರ್ ಕಾರ್ನ ವಿಜುವಲೈಸ್ ಮಾಡ್ತಾ ಇರ್ಬೇಕಾದ್ರೆ ಸಮ್ಟೈಮ್ಸ್ ರೆಡ್ ಕಾರ್ ಬರ್ಬೋದು ಅಥವಾ ಬ್ಲೂ ಕಾರ್ ಬರ್ಬೋದು. ದ್ಯಾಟ್ಸ್ ಓಕೆ, ಜಸ್ಟ್ ವಿಜುವಲೈಸ್ ಇಟ್. 1 ವಾರ 2 ವಾರ ವಿಜುವಲೈಸ್ ಮಾಡ್ತಾ ಇದ್ದಂಗೆ ನಿಮ್ಗೆ ಯಾವ ರೀತಿ ಕಾರ್ ಬೇಕು ಅದೇ ಕಾರೇ ನಿಮ್ಮ ಕಣ್ಣೆದುರಿಗೆ ಬರ್ತಾ ಹೋಗುತ್ತೆ. ಸೊ ಸೆಕೆಂಡ್ ಸ್ಟೆಪ್ ಪ್ರೊಜೆಕ್ಟ್ ಇಟ್. ಥರ್ಡ್ ಸ್ಟೆಪ್ ಎಕ್ಸ್ಪೆಕ್ಟ್ ಮಾಡೋದು ಅಂತ ಅಂದರೆ, ನೀವೇನು ವಿಜುವಲೈಸ್ ಮಾಡಿದ್ದೀರಾ ಅಥವಾ ನಿಮ್ಮ ಆಸೆ ಏನಿದೆ, ಬಿ 100% ಶ್ಯೂರ್ ಇದು ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ. ಸೊ ಆ ನಂಬಿಕೆ, ಯೂನಿವರ್ಸ್ ಹತ್ರ ನೀವು ಕೇಳಿದ್ದೀರಾ, ಖಂಡಿತ ಯೂನಿವರ್ಸ್ ಫುಲ್ಫಿಲ್ ಮಾಡೇ ಮಾಡುತ್ತೆ. ನೀವೇನು ಅಂದ್ಕೊಂಡಿದ್ದೀರಾ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಂಬಿಕೆ. ಸೊ ನಿಮ್ಮ ನಂಬಿಕೆ ಎಷ್ಟು ಗಾಢವಾಗಿರುತ್ತೋ ಅಷ್ಟು ಬೇಗ, ಅಷ್ಟು ಈಸಿಯಾಗಿ ನಿಮ್ಮ ಕನಸುಗಳು ನನಸಾಗ್ತಾ ಹೋಗುತ್ತೆ. ಎಕ್ಸ್ಪೆಕ್ಟೆಡ್ ಅಂದ ತಕ್ಷಣ, ವಿಚ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆಲ್ಸೋ, ಇಲ್ಲಿ ಎರರ್ ಆಗೋವಂಥ ಚಾನ್ಸಸ್ ಬಹಳ ಇರುತ್ತೆ. ಏನಂತ ಅಂದರೆ, ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡೋದು ಅಂತ ಅಂದರೆ ವೇಟ್ ಮಾಡೋದು ಅನ್ನೋದಕ್ಕೆ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀವಿ. ಇನ್ನೂ ನೀವು ವಿಜುವಲೈಸ್ ಮಾಡ್ತೀರಾ ಅಥವಾ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಯೂಸ್ ಮಾಡ್ತೀರಾ, ಯು ಆರ್ ಕ್ರಿಸ್ಟಲ್ ಕ್ಲಿಯರ್ ವಿತ್ ಯುವರ್ ಡಿಸೈರ್ ಅಂತ ಅಂದರೆ, ಬಿಲೀವ್ ದ್ಯಾಟ್ ಇಟ್ ಈಸ್ ಆಲ್ರೆಡಿ ಯೋರ್ಸ್ ಅಂತ. ಅಂದರೆ ನೀವೇನು ಯಾವ ಕಾರ್ ಇರಲಿ, ಬಂಗ್ಲೋ ಇರಲಿ, ಯಾವುದನ್ನು ನೀವು ವಿಜುವಲೈಸ್ ಮಾಡ್ತಾ ಇದ್ದೀರಾ, ಆ ನಂಬಿಕೆ ಇರಲಿ ಆ ಕಾರ್ ನಿಮ್ಮದೇ, ಆ ಬಂಗ್ಲೋ ನಿಮ್ಮದೇ ಅನ್ನೋದು. ಸೊ ಆ ಮನೆ ಏನು ವಿಜುವಲೈಸ್ ಮಾಡ್ತೀವಿ ಇದು ನಿಮ್ಮದೇ ಅನ್ನುವ ನಂಬಿಕೆ ಇರಬೇಕು. ಆ್ಯಂಡ್ ಆ ನಂಬಿಕೆ ಎಷ್ಟು ಗಾಢವಾಗಿರುತ್ತೋ ಅಷ್ಟು ಆರಾಮಾಗಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀರಾ. ವೇಟ್ ಮಾಡೋದು ಅನ್ನೋದೇನಿರುತ್ತೆ, ನಿಮ್ಮ ಮ್ಯಾನಿಫೆಸ್ಟೇಷನ್ನ ಡ್ಯೂರೇಷನ್ ಏನಿರುತ್ತೆ, ಕಂಪ್ಲೀಟ್ ಆಗೋವಂಥ ಡ್ಯೂರೇಷನ್ ಜಾಸ್ತಿ ಮಾಡ್ತಾ ಹೋಗುತ್ತೆ. ಆ ವೇಟಿಂಗ್ ಪೀರಿಯಡ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಂಬಿಕೆ ಇರಲಿ, ಕಾನ್ಫಿಡೆನ್ಸ್ ಇರಲಿ, ಪಾಸಿಟಿವ್ ಎನರ್ಜಿ ಮೇಲೆ ನಂಬಿಕೆ ಇರಲಿ, ಜೊತೆಗೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ನಿಮ್ಮ ಸಾಮರ್ಥ್ಯದ ಮೇಲೆ, ನಿಮ್ಮ ಪೊಟೆನ್ಷಿಯಲ್ ಮೇಲೆ ನಂಬಿಕೆ ಇರಲಿ. ಆ ನಂಬಿಕೆಯಿಂದ ನೀವು ಡೈಲಿ ವಿಜುವಲೈಸ್ ಮಾಡ್ತಾ ಇರ್ತೀರ, ನೀವು ಯು ಆರ್ ಕ್ಲಿಯರ್ ವಿತ್ ಯುವರ್ ಡಿಸೈರ್, ಆ್ಯಂಡ್ ಆಲ್ಸೋ ಆ ನಂಬಿಕೆ ಇಟ್ಕೊಂಡು ನೀವು ಮುಂದುವರಿತಾ ಇರ್ತೀರ. ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದರೆ ಕಲೆಕ್ಟ್ ಇಟ್. ಸೊ ಕಲೆಕ್ಟ್ ಇಟ್ ಅಂತ ಅಂದರೆ, ನಿಮ್ಮ
ಈ ಏನು ಮ್ಯಾನಿಫೆಸ್ಟೇಷನ್ ಏನಿದೆ ಅದನ್ನು ಕಲೆಕ್ಟ್ ಮಾಡುವಂತಹ, ಸ್ವೀಕರಿಸುವಂತಹ ಅಥವಾ ರಿಸೀವ್ ಮಾಡುವಂತಹ ಟೈಮ್. ಸೊ ರಿಸೀವ್ ಹೇಗೆ ಮಾಡ್ತೀರ? ಎಲ್ಲೂ ಕೂಡ ಲಾ ಆಫ್ ಅಟ್ರಾಕ್ಷನ್ನಲ್ಲಿ ಕೆಲಸ ಮಾಡದೇ ಇರೋದು ಅಥವಾ ನೀವೇನು ವಿಜುವಲೈಸ್ ಮಾಡಿದ ತಕ್ಷಣ ನಿಮ್ಮ ಲ್ಯಾಪ್ ಮೇಲೆ ಬಂದು ಎಲ್ಲ ಕೂರುತ್ತೆ ಅಂತ ಅಲ್ಲ. ಕೆಲಸ ನಾವೇ ಮಾಡಬೇಕಾಗಿರುತ್ತೆ. ಆದರೆ ಮುಂಚಿಂದಕ್ಕೂ ಈಗಿಂದಕ್ಕೂ ವ್ಯತ್ಯಾಸ ಏನಿರುತ್ತೆ ಅಂತ ಅಂದರೆ, ಮುಂಚೆ ಈ ಲಾ ಆಫ್ ಅಟ್ರಾಕ್ಷನ್ ನಿಮ್ಮ ವಿಜುವಲೈಸೇಷನ್ ಪವರ್ ಇರಬಹುದು, ಆ ಫೋಕಸ್ ಇರಬಹುದು, ಯೂಸ್ ಮಾಡದೇ ಇದ್ದಾಗ ಲೈಫ್ ತುಂಬ ಸ್ಟ್ರಗಲ್, ಹಾರ್ಡ್ಶಿಪ್ ಅನ್ನೋ ರೀತಿ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಿಮ್ಮ ಪವರ್ ಏನಿರುತ್ತೆ, ನಿಮ್ಮ ಒಳಗಡೆ ಇರುವಂತಹ ಈ ವಿಜುವಲೈಸೇಷನ್ ಪವರ್ ಇರಬಹುದು, ನಿಮ್ಮ ಮೈಂಡ್ ಪವರ್ ಇರಬಹುದು, ನಿಮ್ಮ ಫೋಕಸ್ ಇರಬಹುದು, ಇವನ್ನೆಲ್ಲ ನೀವು ಯೂಸ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಒಂದು ಯೂನಿವರ್ಸ್ನ ಆ ಪವರ್ ಏನಿರುತ್ತೆ ಅದರ ಕಂಪ್ಲೀಟ್ ಸಪೋರ್ಟ್ ನಿಮ್ಮ ಜೊತೆಗಿರುತ್ತೆ. ಇನ್ನೊಂದು ಲಾಜಿಕಲಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಸಾಮರ್ಥ್ಯದ ಮೇಲೆ, ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ನೀವು ಯಾವುದ್ರ ಮೇಲೆ ಫೋಕಸ್ ಮಾಡ್ತೀರಾ, ನಿಮ್ಮ ಎನರ್ಜಿ ಎಲ್ಲಿ ಹೋಗುತ್ತೆ, ಆ ಎನರ್ಜಿ ದೊಡ್ಡದಾಗ್ತಾ ಹೋಗುತ್ತೆ. ಈ ಹೋಪ್ಲೆಸ್ ಆಗಿರೋದು ಅಥವಾ ಲೈಫ್ ಈಸ್ ಆಲ್ ಅಬೌಟ್ ಸ್ಟ್ರಗಲ್ ಅಂತ ನೀವು ಹೇಳ್ತಾ ಇರಬೇಕಾದ್ರೆ ನೀವು ಸ್ಟ್ರಗಲ್ನೇ ಅಟ್ರ್ಯಾಕ್ಟ್ ಮಾಡ್ತೀರಾ. ಅದರ ಬದಲಾಗಿ ಆಪ್ಟಿಮಿಸಮ್ ಇರಬಹುದು, ಒಳ್ಳೇದಾಗುತ್ತೆ ಲೈಫ್ನಲ್ಲಿ ಅನ್ನೋ ನಂಬಿಕೆ ಇರ್ಬೋದು, ನಮ್ಮನ್ನು ನೋಡ್ಕೊಳ್ಳಿಕ್ಕೆ ನಮ್ಮ ಯೂನಿವರ್ಸ್ ಇದೆ, ಆ ಪಾಸಿಟಿವ್ ಎನರ್ಜಿ ಇದೆ ಅನ್ನೋದ್ರ ನಂಬಿಕೆ ಇರ್ಬೋದು. ನಿಮ್ಮ ಮೈಂಡ್ ಪವರ್ ಮೇಲೆ ನಿಮಗೆ ನಂಬಿಕೆ ಬರ್ತಾ ಹೋದ ಹಾಗೆ ನಿಮ್ಮ ಮೈಂಡ್ ಏನಿರುತ್ತೆ, ನಿಮ್ಮ ಬ್ರೇನ್ ಏನಿರುತ್ತೆ ಅದೇ ದಾರಿ ತೋರಿಸ್ತಾ ಹೋಗುತ್ತೆ. ದಾರಿ ಏನಿರುತ್ತೆ ಕಷ್ಟಕರವಾಗಿರಲ್ಲ, ಬದಲಾಗಿ ಈಸಿ ದಾರಿಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ. ಒಂದು ಸಣ್ಣ ಐಡಿಯಾ ಸಾಕು ನಿಮ್ಮ ಬಿಸ್ನೆಸ್ನ ಬೂಮ್ ಮಾಡಲಿಕ್ಕೆ. ಒಂದು ಸಣ್ಣ ಐಡಿಯಾ ಸಾಕು, ಅಥವಾ ನೀವು ಎಲ್ಲಿ ಹೋಗಿ ಹೆಲ್ಪನ್ನು ತಗೊಳ್ಬೇಕು, ಅಥವಾ ಯಾವ ರೀತಿ ನೀವು ಆರ್ಗನೈಸ್ ಮಾಡಿದರೆ ನಿಮ್ಮ ಬಿಸ್ನೆಸ್ ಇರಲಿ ಅಥವಾ ನಿಮ್ಮ ವರ್ಕ್ ಇರಲಿ ಹೇಗೆ ಸಕ್ಸಸ್ಫುಲ್ ಆಗಬಹುದು ಅನ್ನೋದರ ಐಡಿಯಾ ನಿಮಗೆ ಬರ್ತಾ ಹೋಗುತ್ತೆ. ಅಥವಾ ಯು ಸ್ಟಾರ್ಟ್ ಅಟ್ರಾಕ್ಟಿಂಗ್ ಪೀಪಲ್ ಹೂ ಸಪೋರ್ಟ್ ಯು. ಸೊ ಇದೆಲ್ಲದ್ರ ಥ್ರೂ SPEC ಅನ್ನೋ ಕೋಡ್ನ ನೀವು ಯೂಸ್ ಮಾಡಿದ್ದೇ ಆದರೆ ನಿಮ್ಮ ಲೈಫ್ನಲ್ಲಿ ಅದ್ಭುತವಾದ ಚೇಂಜಸ್ನ ನೀವು ಕಾಣಬಹುದು. ಸೊ ನೀವು ಏನನ್ನು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ರೆಡಿಯಾಗಿದ್ದೀರಾ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಿ ಕ್ರಿಸ್ಟಲ್ ಕ್ಲಿಯರ್ ಅಬೌಟ್ ಯುವರ್ ಡಿಸೈರ್ ಆ್ಯಂಡ್ ಇದನ್ನು ಯೂಸ್ ಮಾಡಿ ಖಂಡಿತ ನೀವೇನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ದೀರಿ ಅನ್ನೋದರ ಅಪ್ಡೇಟ್ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯ ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್.